Hi, hello, welcome to Jessica's YouTube channel. ಫಸ್ಟ್ ಇಯರ್ BCom ಕನ್ನಡ ನಿಧಿ ನೆಲೆಸುವೆ ನಿನ್ನಂ ನಿಕೃಷ್ಟರೆಂಬರು ಮೊಳರೆ ರನ್ನ. ನೀವು ಗದ್ಯ ಭಾಗ ನೋಡ್ಕೊಳ್ಳಿ, ನನ್ನ ಸಮ್ಮರಿನ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಈ ಪದ್ಯದ ಸಾರಾಂಶ ನಾನು ಒಂದ್ಸಲಿ ಫಸ್ಟ್ ಓದ್ತೀನಿ, ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ಈಸಿಯಾಗಿ. ಅಶ್ವತ್ಥಾಮನು ರಣರಂಗದಲ್ಲಿ ವಿಷ್ಣು ಅರಸಿಯನ್ನು ತನ್ನದೇ ಆದ ರೀತಿಯಲ್ಲಿ ಹೀಯಾಳಿಸುತ್ತಾನೆ. ಮಾಸಿದ ತಲೆಗೂದಲು, ಮಾನವಾದ ಮುಖ ಹಾಗೂ ಕದಡಿದ ಚಿತ್ತವುಳ್ಳವಳಾಗಿ ವಿಲಾಸವನ್ನೆಲ್ಲ ಕಳೆದುಕೊಂಡು ಹೊಳೆಯುವ ಚಿನ್ನದ ಚಮರವನ್ನು ಕೈಯಲ್ಲಿ ಹಿಡಿದುಕೊಂಡು ಬರುವ ಲಕ್ಷ್ಮಿಯನ್ನು ಅಶ್ವತ್ಥಾಮನು ಕಂಡನು. ಲಕ್ಷ್ಮಿಯನ್ನು ಕಂಡು ಅವನು, ನೀನ್ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುವೆ ಎಂದ ಕೇಳಲಾಗಿ, ಅಮೃತ ಸಮುದ್ರವನ್ನು ಕಡೆದಾಗ ಹುಟ್ಟಿದವಳಾಗಿದ್ದು ವಿಷ್ಣುವಿನ ಪತ್ನಿ ಲಕ್ಷ್ಮಿ ಎಂದಳು. ವಿಷ್ಣು ಆಜ್ಞೆ ಮಾಡಿರುವುದರಿಂದ ಹೋಗುವೆನೆಂಬ ಲಕ್ಷ್ಮಿಯ ಮಾತನ್ನು ಕೇಳಿ ಅಶ್ವತ್ಥಾಮನು ಮುಗುಳ್ನಕ್ಕು ಹೀಗೆ ನುಡಿದನು. ಸಮುದ್ರದಲ್ಲಿ ಹುಟ್ಟಿದ್ದರಿಂದ ನೀನು ಚಂಚಲ ಬುದ್ಧಿಯವಳಾದೆ. ಕಮಲವನದ ರಾಜ, ಲೋಪದಿಂದ ನಿನಗೆ ರಾಜಸಗುಣ ಉಂಟಾಯಿತು. ದನಗಳನ್ನು ಕಾದು ಯೋಗ್ಯತೆಯನ್ನು ಕಳೆದುಕೊಂಡ ಕೃಷ್ಣನ ಸಹವಾಸದಿಂದ ನೀನು ಗೊಲ್ಲತಿಯಾದೆ. ಹೆಚ್ಚಿನ ವಿವೇಕವಿಲ್ಲ ನಿನಗೆ. ಪುರುಷರ ತಾರತಮ್ಯವನ್ನು ನೀನೇನು ಬಲ್ಲೆ. ವೀರನಾರು ಹೇಡಿಯಾರು ಎಂದು ವಿಚಾರಿಸದೆ, ಕುಲೀನನಾರು ಕುಲಹೀನನಾರು ಎಂದು ಯೋಚಿಸದೆ, ಚಿಕ್ಕವರು ದೊಡ್ಡವರು ಎಂಬ ಭೇದವರಿಯದೆ ಯಾರಲ್ಲಾದರೂ ಹೋಗಿ ನೆಲೆಸುವೆ ನೀನು. ನಿನಗಿಂತ ತುಚ್ಛರಾದವರು ಉಂಟೆ. ತಂದೆ ಮಕ್ಕಳು, ಅಣ್ಣ ತಮ್ಮಂದಿರು, ಗುರು ಶಿಷ್ಯರು ಒಬ್ಬರನ್ನೊಬ್ಬರು ತಾಗಿ ಕೊಲ್ಲುವಂತೆ ಮಾಡುವ ಧರ್ಮಘಾತಕಿ ನೀನು. ನಿನಗಿಂತಲೂ ಹೀನರಾದವರು ಇನ್ನಾರಾದರೂ ಉಂಟೆ. ನಮಸ್ಕರಿಸಿದಾಗ ಆಶೀರ್ವಾದ ಮಾಡದೆ, ಭಿನ್ನವಿಸಿದಾಗ ಕಿವಿಗೊಡದೆ, ಮುಂದೆ ನಿಂತವರನ್ನು ನೋಡದೆ, ಯೋಗ್ಯವಾದುದನ್ನೆಲ್ಲ ಉಪೇಕ್ಷಿಸುವ ಈ ವಿಡಂಬಗಳು ರಾಜರಿಗೆ ಬಂದದ್ದು ನಿನ್ನಿಂದಲೇ ಅಲ್ಲವೇ. ಗುಣವಂತರನ್ನು ಹೊಂದಿಕೊಳ್ಳದೆ ಗುಣಹೀನರನ್ನೇ ಆಶ್ರಯಿಸುವ ಸಜ್ಜನರನ್ನು ದುಷ್ಟರಿಗೆ ಸಮನೆಂದೇ ಪರಿಗಣಿಸುವ ಈ ದುರ್ಗುಣಗಳು ಅರಸರಿಗೆ ಬಂದದ್ದು ನಿನ್ನಿಂದಲೇ ಅಲ್ಲವೇ. ಪಾಪಿಗಳ ಸಹವಾಸವನ್ನೇ ಮಾಡುವೆಯಲ್ಲದೆ ನೀನು ಪರಿಶುದ್ಧರಾದವರ ಬಳಿ ಸುಳಿಯುವುದಿಲ್ಲ. ಕನ್ನಡಿಯ ಮೇಲೆ ನೀರು ಎಲ್ಲಾದರೂ ನಿಂತುಕೊಂಡರೆ ಅಲ್ಲಿ ಕಿಲುಬು ಹಿಡಿದಿದೆಯೆಂದೇ ಎಂದು ಹೇಳುತ್ತಾನೆ. ಸಾರಾಂಶನ ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಯಾವ ಪ್ರಶ್ನೆ ಕೇಳುವುದು ಇದನ್ನು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅಶ್ವತ್ಥಾಮ ರಣರಂಗದಲ್ಲಿ ವಿಷ್ಣು ಅರಸಿಯರಿರ್ತಾರಲ್ವ, ಅವ್ರನ್ನ ಇವಂದೇ ಆದಂಥ ಒಂದು ರೀತಿಯಲ್ಲಿ ಹೀಯಾಳಿಸ್ತಿರ್ತಾನೆ. ಅಲ್ಲಿ ಒಂದು ಹುಡುಗಿ ಬರ್ತಿರ್ತಾಳೆ. ತಲೆಗೂದಲು ಮಾಸಿದ ತಲೆಗೂದಲು, ಮಾನವಾಗಿರುತ್ತದೆ ಮುಖ, ಕದಡಿ ಚಿತ್ತವುಳ್ಳವಳಾಗಿರ್ತಾಳೆ. ಅವಳು ವಿಲಾಸವನ್ನೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾಳೆ. ಹಾಗೆ ಚಿನ್ನದ ಚಮರವನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಿರ್ತಾಳೆ. ಲಕ್ಷ್ಮಿಯನ್ನು ಅಶ್ವತ್ಥಾಮ ನೋಡ್ತಾನೆ. ಆ ಲಕ್ಷ್ಮಿಯನ್ನು ನೋಡಿದ್ಬಿಟ್ಟು ಕೇಳ್ತಾನೆ, ನೀನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುವೆ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಮೃತ ಸಮುದ್ರವನ್ನು ಕಡೆದಾಗ ಹುಟ್ಟಿದವಳು ನಾನು, ವಿಷ್ಣುವಿನ ಪತ್ನಿ. ವಿಷ್ಣು ಪತ್ನಿ ಅಂತ ಹೇಳ್ತಾಳೆ. ಹಾಗೆ ಆಜ್ಞೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳ್ಬಿಟ್ಟು ಅಶ್ವತ್ಥಾಮ ನಕ್ಬಿಟ್ಟು, ನೀನು ಸಮುದ್ರದಿಂದ ನೀನು ಹುಟ್ಟಿದ್ಯಾ, ಹಾಗಾಗಿ ನೀನು ಚಂಚಲ ಬುದ್ಧಿ ಉಳ್ಳವಳ ಅಂತ ಕೇಳ್ತಾನೆ. ಹಾಗೆ ಕಮಲವನದ ಅಂದರೆ ರಾಜ, ಲೋಪದಿಂದ ನಿನಗೆ ರಾಜಸಗುಣ ಉಂಟಾಯಿತು ಅಂತ ಹೇಳ್ತಾರೆ. ದಾನಗಳನ್ನು ಕಾದು ಅಂದರೆ ದಾನಗಳನ್ನು ಕಾಯ್ದುಕೊಂಡು ಕಳೆದುಕೊಂಡ್ಬಿಟ್ಟಿರ್ತಾರಲ್ಲ, ಆ ಕೃಷ್ಣ ಸಹವಾಸದಿಂದ ನೀನು ಮಾಡಿಕೊಂಡು ಗೊಲ್ಲತಿಯಾದೆ ಅಂತ ಹೇಳ್ತಾರೆ. ನಿನಗೆ ಹೆಚ್ಚಿನ ಬುದ್ಧಿ ಇಲ್ಲ. ಪುರುಷರನ್ನು ಹೇಗೆ ಮಾತಾಡಿಸ್ಬೇಕು, ಯಾವ ರೀತಿ ಇರಬೇಕು ಅಂತ ನಿನಗೆ ಗೊತ್ತಿಲ್ಲ. ನಿನಗೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಅಂತಲೇ ಗೊತ್ತಿಲ್ಲ. ಚಿಕ್ಕವರು ದೊಡ್ಡವರು ಅಂತ ಭೇದನೇ ನಿನಗೆ ಇಲ್ಲ.
ನೀನು ಯಾರಲ್ಲಾದರೂ ಹೋಗ್ಬಿಟ್ಟು ಇದ್ದುಬಿಡ್ತೀಯಾ ಅಂತ ಹೇಳ್ತಿರ್ತಾನೆ. ನಿನಗಿಂತ ತುಚ್ಛರಾದವರು ನಿನ್ನಷ್ಟು ಕೆಟ್ಟವರು ಇಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಿದ್ದಾನೆ. ತಂದೆ ಮಕ್ಕಳು ಅಣ್ಣ ತಮ್ಮಂದಿರು ಗುರು ಶಿಷ್ಯರು ಯಾರಲ್ಲಾದರೂ ನೀನು ಸಾಯಿಸ್ಬಿಡ್ತೀಯಾ ಅಂತ ನೀನು ಧರ್ಮಘಾತಕಿ ಅಂತ ಹೇಳ್ತಿದ್ದಾರೆ. ನಿನಗಿಂತಲೂ ಇಷ್ಟು ನೀನು ಕೆಟ್ಟವಳು, ನಿನಗಿಂತ ಇನ್ನೂ ಯಾರಾದರೂ ಕೆಟ್ಟವ್ರು ಇರ್ತಾರಾ ಈ ಜಗತ್ತಲ್ಲಿ ಅಂತ ಕೇಳ್ತಿರ್ತಾನೆ. ಯಾರಾದರೂ ಬಂದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದನೆ ಮಾಡಲ್ಲ, ಯಾರಾದರೂ ಮಾತಾಡ್ತಿರ್ತಾರೆ ಅಂದರೂ ನೀನು ಕಿವಿ ಕೊಡಲ್ಲ, ನಿನ್ನ ಮುಂದೆ ನಿಂತಿದ್ರು ನೀನು ನೋಡ್ದೇ ಇರ್ತೀಯ. ಯೋಗ್ಯವಾದದ್ದು ಅಪೇಕ್ಷಿಸುವ ವಿಡಂಬಗಳು ರಾಜರಿಗೆ. ಇದೆಲ್ಲ ರಾಜರು ಕಲ್ತಿದ್ದು ನಿನ್ನಿಂದನೇ ಅಲ್ವಾ ಅಂತ ಕೇಳ್ತಿದ್ದಾನೆ. ಗುಣವಂತರು ಹೊಂದಿಕೊಳ್ಬೇಕು, ಅದು ಬಿಟ್ಟು ನೀನು ಗುಣಹೀನರನ್ನೆಲ್ಲ ಆಶ್ರಯಿಸ್ತೀಯಾ. ಸಜ್ಜನರು ದುಷ್ಟರಿಗೂ ಸಮಾನ ಅಂತ ಅಂದರೆ ಅವರಿಬ್ಬರು ಈಕ್ವಲ್ ಅಂತ ಪರಿಗಣಿಸ್ತೀಯಾ. ನೀನು ಪಾಪಗಳನ್ನ ಸಹವಾಸ ಮಾಡ್ಕೊಂಡು ನೀನು ಕೆಟ್ಟೋಳಾಗ್ತೀಯಾ. ಪರಿಶುದ್ಧರ ಬಳಿ ಬಂದರೆ ನೀನು ಅಂದರೆ ಒಳ್ಳೆಯವ್ರ ಬಳಿ ಬಂದರೆ ನೀನು ಅಲ್ಲಿ ಸುಳಿ ಕೂಡ ಇರೋದಿಲ್ಲ ಅಂತ ಹೇಳ್ತಿದ್ದಾನೆ. ಕನ್ನಡಿ ಮೇಲೆ ಹೇಗೆ ನೀರು ಎಲ್ಲರೂ ನಿಂತ್ಕೊಂಡ್ರೆ ತುಕ್ಕಿ ಹಿಡಿಯುತ್ತೋ ಅಂತ ಹೇಳ್ತಾನೆ. ಇಷ್ಟು ಕೂಡ ನೆಲೆಸುವೆ ನಿನ್ನೆ ನಿಕೃಷ್ಟರೆಂಬರು ಮೊಳರೆ ಎಂಬುವ ಒಂದು ಸಾರಾಂಶವಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ನಿಮಗಿನ್ನೂ ಇದೇ ರೀತಿ ಎಲ್ಲ ಪಾಠಗಳು ಸಮರಿ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.